ಹಾಯ್ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಇಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ವ್ಲಾಗ್. ಬಿಕಾಸ್ ಇವತ್ತು ನನ್ನ ಮಗನ ಫಸ್ಟ್ ಸ್ಪೋರ್ಟ್ಸ್ ಡೇ ಇದೆ. ಆಫಿಷಿಯಲಿ ಫಸ್ಟ್ ಸ್ಪೋರ್ಟ್ಸ್ ಡೇ ಅವ್ನು ಸ್ಕೂಲಿಗೆ ಹೋದ ನಂತರ. ಸೊ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ನಾವು ಇವಾಗ ಅರ್ಲಿ ಮಾರ್ನಿಂಗ್ ಬಂದ್ವಿ. ಇಲ್ಲಿ ಮಮ್ಮಿ ಮನೆಯಿಂದ JP ನಗರಕ್ಕೆ ಬಂದ್ವಿ. ಬಿಕಾಸ್ ಆ್ಯಕ್ಚುಲಿ ಲಡ್ಡು ಬರ್ತ್ಡೇ ನಾಳೆ ಇದೆ. ಆದರೆ ಇವತ್ತು ಒಂದು ಸ್ಪೋರ್ಟ್ಸ್ ಡೇ ಬೇರೆ ಇದೆ ಅಲ್ವಾ. ಸೊ ಹೋಗ್ಬಿಟ್ಟು ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗಬೇಕು. ಬಿಕಾಸ್ ಏನೂ ಶಾಪಿಂಗ್ ಮಾಡಿಲ್ಲ ಫ್ರೆಂಡ್ಸ್. ಲೈಕ್ ಲಿಟ್ರಲಿ ಏನೂ ಶಾಪಿಂಗ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಏನೂ ಪ್ಲ್ಯಾನ್ ಇಲ್ಲ, ಏನು ಹಾಕ್ಕೊತೀನಿ, ಏನು ಲೈಕ್ ಗೌನ್ ಅಂತ ಒಂದು ತಲೆಯಲ್ಲಿದೆ. ಬಟ್ ಯಾವ ಗೌನ್? ಆ ಗೌನ್ ನನಗೆ ಸೂಟ್ ಆಗಬೇಕಲ್ಲ. ನಾಳೆನೇ ಇವೆಂಟ್ ಇಟ್ಕೊಂಡು ನಾನು ಇನ್ನೂ ಏನೂ ಶಾಪಿಂಗೇ ಮಾಡಿಲ್ಲ. ಮಕ್ಳಿಗೆ ಶಾಪಿಂಗ್ ಮಾಡಿಲ್ಲ, ಪುನೀತಿಗೆ ಶಾಪಿಂಗ್ ಮಾಡಿಲ್ಲ. ಸಿಕ್ಕಾಪಟ್ಟೆ ನಡೀತಾ ಇದೆ. ಸೊ ಇವತ್ತು ಇನ್ನು ಸ್ಪೋರ್ಟ್ಸ್ ಡೇ ಬೇಗನೆ ಮುಗ್ದೋಗುತ್ತೆ. ಇನ್ನೊಂದು 2 hours ಇರುತ್ತೇನೋ ಅಷ್ಟೇ. ಸೊ ಅದು ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮಮ್ಮಿ ಮನೆಗೆ ಹೋಗಿ, ಸೊ ಮಮ್ಮಿ ಮನೆಯಿಂದ ಮತ್ತೆ ಲಚ್ಚುಗೆ ಹೇಳಿದ್ದೀನಿ ನಾವು ಬರೋ ಅಷ್ಟರಲ್ಲಿ ರೆಡಿಯಾಗಿರು. ಓಕೆ, ಸೊ ಬ್ಯಾಟ್ರಿ ಆಫ್ ಆಯಿತು. ಆ್ಯಂಡ್ ಎಸ್, ನಾನೇನು ಹೇಳ್ತಿದ್ದೆ, ಲಚ್ಚುಗೆ ಹೇಳಿದ್ದೀನಿ ನಾವು ಬರೋ ಅಷ್ಟರಲ್ಲಿ ರೆಡಿಯಾಗಿರು. ನಾವು ಬಂದ ತಕ್ಷಣ ಫಸ್ಟು ಹೋಗೋಣ. ಹೋಗ್ಬಿಟ್ಟು ಏನೇನು ಮಿಕ್ಕಿರೋ ಕೆಲಸ ಎಲ್ಲ ಇದೆಯೋ ಎಲ್ಲ ಮುಗಿಸ್ಕೊಂಡು ನಾಳೆಗೆ ಏನು ಗೊತ್ತಾ, ಮುಗಿಸ್ಕೊಂಡು ಮತ್ತು ಲೇಟ್ ನೈಟ್ ಮಲಗೋದು, ನಾಳೆ ನಿದ್ದೆನಲ್ಲಿರೋದು ಅದೆಲ್ಲ ನಂಗೆ ಇಷ್ಟ ಇಲ್ಲ. ಸ್ವಲ್ಪ ಬೇಗ ಬಂದು ಎಲ್ಲ ನೀಟಾಗಿ ಮನೇಲಿ ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಬೇಗ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ ಆಗಿದ್ದು ಮೇಕಪ್ ಎಲ್ಲ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೇ ಎನಿವೇ, ಸೊ ಇದು ಬಂದು ಇವತ್ತಿನ ಕಂಪ್ಲೀಟ್ ಪ್ಲ್ಯಾನ್. ಐ ಹೋಪ್ ಈ ವಿಡಿಯೋ ಎಷ್ಟು ಎಕ್ಸೈಟ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ದೀನೋ ಅಷ್ಟೇ ಎಕ್ಸೈಟ್ಮೆಂಟಿಂದ ಎಂಡ್ ಮಾಡ್ತೀನಿ ಅಂತ. ಬಿಕಾಸ್ ಇವತ್ತಿನ ಡೇನ ನೆನಪಿಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ. ತುಂಬ ಲಾಂಗ್ ಡೇ ಆಗೋದಿದೆ. ಇದು ಸಿಕ್ಕಾಪಟ್ಟೆ ಕೆಲಸ ಇದೆ ಮಾಡೋದು. ಎಲ್ಲರಿಗೂ ಶಾಪಿಂಗ್, ಲೈಕ್ ಲಿಟ್ರಲಿ ನನಗೆ, ಪುನೀತ್ಗೆ, ಮಕ್ಳಿಗೆ 3 ಜನಕ್ಕೂ. ಲಡ್ಡು ಬರ್ತ್ಡೇ ಬಾಯ್ ಅವನದೇ ಬಟ್ಟೆ ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ಈ ಥರ ಎಲ್ರಿಗೂ ಶಾಪಿಂಗ್ ಇದೆ ಅಲ್ವಾ. ಸೊ ಎಲ್ಲ ಒಂದೇ ದಿನದಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಅದು ಒಂದು ಕಂಪ್ಲೀಟ್ ಡೇನೂ ಅಲ್ಲ, ಅರ್ಧ ದಿನ ಮಾತ್ರ. ನೋಡಬೇಕು ಹೇಗೋಗುತ್ತೆ ಏನು ಅಂತ ಡಿಸೈಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಫಸ್ಟು ಲಕ್ಷಿತ್ ಹಾಗೂ ಪುನೀತ್ ಕೆಳಗಡೆ ಹೊರಟೋಗಿದ್ದಾರೆ. ಅವನದು ಸ್ಪೋರ್ಟ್ಸ್ ಡೇ ಆ್ಯಕ್ಚುಲಿ 8:45ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಬೇಗನೆ ಹೋಗಬೇಕು. ಬನ್ನಿ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ನನ್ನ ಮಗನ ಸ್ಪೋರ್ಟ್ಸ್ ಡೇ ಅಂತ, ಹೇಗೆ ಮಾಡ್ತೇನೆ, ಏನಿರುತ್ತೆ ಅಂತಲೂ ಗೊತ್ತಿಲ್ಲ ಲಿಟ್ರಲಿ. ಲೈಕ್ ನಮ್ಮ ಟೈಮಲ್ಲಿ ಸ್ಪೋರ್ಟ್ಸ್ ಡೇನಲ್ಲಿ ಚಿಕ್ಕ ಮಕ್ಕಳಲ್ಲಿ ಏನು ಮಾಡಿಸ್ತಿದ್ರು ಅಂತ ನಂಗೆ ಸೀರಿಯಸ್ಲಿ ಒಂದು ಸ್ವಲ್ಪನೂ ನೆನಪಿಲ್ಲ. ನನ್ನ ಪ್ರಕಾರ ಅವನು ರನ್ನಿಂಗ್ ರೇಸ್ ಆ ಥರ ಎಲ್ಲ ಏನಾದರೂ ಇರುತ್ತಾ ಅಂತ ಅಂದ್ಕೊಂಡಿದ್ದೀನಿ. ಅವನು ಕೇಳಿದೆ, ಅವನು ಅದು ಹಂಗಲ್ಲಮ್ಮ, ಹಂಗಮ್ಮ ಅಂತ ಏನೇನೋ ಹೇಳ್ದೆ. ನನಗೇನೋ ಅರ್ಥ ಆಗಲಿಲ್ಲ. ಸರಿ ಆಯಿತು ಬಿಡು, ಅಲ್ಲೇ ಹೋಗ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಾರ್ಚ್ ಪಾಸ್ ಇದೆ ಅಂತ ಗೊತ್ತು. ಬಿಕಾಸ್ ಯಾವ ಮನೇಲಿ ಲೆಫ್ಟ್ ರೈಟ್ ಲೆಫ್ಟ್ ಸ್ಟ್ಯಾಂಡ್ ಟೀಸ್ ಅಂತ ಎಲ್ಲ ಹೇಳ್ತಾನೆ ಇರ್ತಾನೆ. ಸೊ ಅದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳೆಲ್ಲ ಮಾಡೋದು. ಬನ್ನಿ ನಿಮ್ಮ ಜೊತೆನೂ ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಬಂದ್ವಿ ನಾವು ಸ್ಕೂಲ್ಗೆ. ಆ್ಯಂಡ್ ಇದು ಬಂದು ಲಕ್ಷಿದ್ದು ಸ್ಕೂಲ್. ಅವ್ರ ಸ್ಕೂಲ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಲೈಕ್ ನನಗೆ ಅವ್ನ ಸ್ಕೂಲ್ ನೋಡ್ತಾ ಇದ್ದರೆ ನನ್ನ ಸ್ಕೂಲೇ ನೆನಪಾಗಿದೆ. ಬಿಕಾಸ್ ನನ್ನ ಸ್ಕೂಲ್ದು ಎಲ್ಲ ಕಂಪ್ಲೀಟ್ ಪ್ರಿಮೈಸಸ್ ಎಲ್ಲ ಇದೇ ರೀತಿಯಾಗಿದ್ದಿದ್ದು. ಆ್ಯಂಡ್ ನಾನು ಕೂಡ ಓದಿದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲೇ. ಸೊ ಅದೊಂಥರ ಆ ವೈಬ್ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗನ ಸ್ಕೂಲ್ ಮತ್ತು ನನ್ನ ಸ್ಕೂಲ್ ವೈಬ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇವಾಗ ನಾವು ಬಂದ ತಕ್ಷಣ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಲಕ್ಷಿತ್ನ ಕೂಡ ಬಿಟ್ವಿ, ಹಾಗೂ ನಾವು ಕೂಡ ಅಲ್ಲೇ ಚೇರ್ ಮೇಲೆ ಹಿಂಗೆ ಕೂತ್ಕೊಂಡಿದ್ವಿ. ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನೋಡಿದ್ರೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇದು ಬಂದು ಇವಾಗ ವೆಲ್ಕಮ್, ಅಂದರೆ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋದು. As they have arrived, the message has spread in the environment. It's time for us to welcome them with a great line of applause. Second line ಇಲ್ಲಿ ನಾವು ಲಕ್ಷಿತ್ನ ಹುಡುಕ್ತಾ ಇದ್ದೀವಿ. ಪ್ರತಿಯೊಬ್ಬರು ಅಪ್ಪ ಅಮ್ಮನೂ ಹಿಂಗೆ ಅಲ್ವಾ, ಲೈಕ್ ಅವ್ರ ಮಕ್ಳು ಎಲ್ಲಿದ್ದಾರೆ ಅನ್ನೋದೇ ಹುಡುಕ್ತಾ ಇರ್ತೀವಿ. ಸೊ ಪುನೀತ್ ತೋರಿಸ್ತಾ ಇದ್ರು, ನೋಡು ಅಲ್ಲಿದ್ದಾನೆ ನೋಡು ಅಂತ. ಆ್ಯಂಡ್ ಇವಾಗ ಇಲ್ಲಿ ಮಾರ್ಚ್ ಪಾಸ್ಟ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಸ್ಕೂಲಲ್ಲಿ ಎಲ್ಲ ಈ ಥರ ಎಲ್ಲ ಇತ್ತಾ ಮಾರ್ಚ್ ಪಾಸ್ ಮಾಡೋದು, ಮತ್ತು ಈ ಥರ ಡಿಗ್ನಿಟರೀಸ್ನ ಹಿಂಗೆ ವೆಲ್ಕಮ್ ಮಾಡೋದು? ಸೊ ಈ ಥರ ಎಲ್ಲ ಇತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಬಿಕಾಸ್ ನಮ್ಮ ಸ್ಕೂಲಲ್ಲಿ ಈ ಥರ ಎಲ್ಲ
ಇಟ್ಟು ಇದೇ ಥರ ಮಾಡ್ತಿದ್ರು ಗೊತ್ತಾ. ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಈ ಥರ ಡ್ರಮ್ ಬಾರಿಸೋದು, ಮತ್ತು ಅದೊಂಥರ ಸಕ್ಕತ್ತಾಗಿರುತ್ತೆ. ನಾನು ಕೂಡ ಇದರಲ್ಲೆಲ್ಲ ಇದನ್ನೆಲ್ಲ ಲೈಕ್ ಮಾರ್ಚ್ ಪಾಸ್ಟ್ ಎಲ್ಲ ಮಾಡೋದ್ರಲ್ಲಿ ಒಂಥರ ಸಕ್ಕತ್ತಾಗಿ ಫೀಲ್ ಆಗ್ತಿತ್ತು. ಲೈಕ್ ನಂಗೆ ಲಿಟ್ರಲಿ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಿತ್ತು. ಸೊ ಇವಾಗ ಕಾರ್ಮಲ್ ಆ್ಯಂಥಮ್ನ ಹಾಡ್ತಾ ಇದ್ದಾರೆ ಮಕ್ಕಳು. ಎಷ್ಟು ಕ್ಯೂಟಾಗಿತ್ತು ಅವ್ರನ್ನ ಹಾಡೋದನ್ನ ಕೇಳಿಸ್ಕೊಳ್ಳೋದು. ಫ್ಲ್ಯಾಗ್ ಹಾಯ್ಸ್ಟಿಂಗ್ ಕೂಡ ಆಯಿತು. ಸೊ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಸ್ಕೂಲ್ ಡೇಸ್ನ ಎಷ್ಟು ಮಿಸ್ ಮಾಡ್ಕೊತೀವಿ ಅಲ್ವಾ. ಲೈಕ್ ನಾನಂತೂ ತುಂಬ ಪರ್ಸ್ನಲಿ ಮಿಸ್ ಮಾಡ್ಕೊತೀನಿ. ಆದರೆ ಒಂದೊಂದು ಸತಿ ನಿಜವಾಗ್ಲೂ ಅನಿಸುತ್ತೆ ಲೈಕ್ ನನ್ನ ಸ್ಕೂಲ್ ಡೇಸ್ ಮತ್ತು ನನ್ನ ಮಗನ ಇದರಲ್ಲಿ ನಾವು ಮತ್ತೆ ಆ ರಿಲೀವ್ ಮಾಡ್ಕೋಬೋದು ಅಂತಂದರೆ ನಮ್ಮ ಮಕ್ಕಳಲ್ಲಿ ಮತ್ತೆ ನಾವು ಅದನ್ನು ನೋಡ್ಬೋದು. ಯಾಕಂದರೆ ಅವ್ರ ಜೊತೆ ಸೇರಿ ಕೂತ್ಕೊಂಡು ನಾವು ಅವ್ರ ಹೋಮ್ವರ್ಕ್ಸ್ನ ಮಾಡಿಸ್ತಾ ಇರ್ತೀವಿ. ಅವ್ರ ಜೊತೆ ಕೂತ್ಕೊಂಡು ನಾವು ಎಷ್ಟೊಂದು ಕಲಿತಾ ಇರ್ತೀವಿ. ಅವ್ರಿಗೆ ಹೇಳ್ಕೊಡ್ತಾ ನಾವೇ ಎಷ್ಟೊಂದು ಕಲ್ತ್ಬಿಟ್ಟಿರ್ತೀವಿ. ಏನಪ್ಪ ಅಂದರೆ ಒಂದೇ ಡಿಫ್ರೆನ್ಸ್, ನಾವು ಸ್ಕೂಲಿಗೆ ಹೋಗಲ್ಲ ಅಷ್ಟೇ ಅವ್ರ ಜೊತೆ. ಬಟ್ ಚೆನ್ನಾಗಿರುತ್ತೆ ಏನೋ ಒಂಥರ. ನಿಮ್ಗೆ ಫೀಲ್ ಆಗುತ್ತೆ ಆ ಥರ ನಿಮ್ಮ ಮಕ್ಕಳಲ್ಲಿ ನೀವು ನಿಮ್ಮ ಸ್ಕೂಲ್ ಡೇನ ಮತ್ತೆ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. And teamwork. And our little ones have worked hard to get this unspoken coordination. So, ladies and gentlemen, we're ready to witness a well-coordinated march past, which indeed will be a feast to the eyes and ears. I'm extremely glad to introduce our kindergarten and Montessori sections. ಇದು ಬಂದು ಪ್ರೀ ಪ್ರೈಮರಿ ಸ್ಪೋರ್ಟ್ಸ್ ಡೇ ಆಗಿದ್ದರಿಂದ ಬರೀ ಚಿಕ್ಕ ಮಕ್ಕಳು ಅಂದರೆ ಮಾಂಟೆಸರಿ, ನರ್ಸರಿ, LKG, UKG ಬರೀ ಈ ಮಕ್ಕಳು ಮಾತ್ರ ಪಾರ್ಟಿಸಿಪೇಟ್, ಅಂದರೆ ಈ ಮಕ್ಕಳದ್ದು ಮಾತ್ರ ಸ್ಪೋರ್ಟ್ಸ್ ಡೇ ಇದ್ದಿದ್ದು. ಸೊ ತುಂಬಾ ಕ್ಯೂಟಾಗಿ ಮಾಡ್ತಾಯಿದ್ರು ಮಾರ್ಚ್ ಪಾಸ್ಟ್ ಅಂತೂ. Color pink, led by the leader Preeti M and their class teacher Miss Sapna and Miss Manju. Now watching the adorable marching of nursery class representing the color purple, led by the leader G Harika and the ಇದು ಲಕ್ಷಿತ್ನ ಈ ಥರ ನೋಡಿದಾಗ ಅಂತೂ ನಿಜವಾಗ್ಲೂ ಎಷ್ಟು ಖುಷಿಯಾಗೋಯಿತು ಅಂತ ಅಂದರೆ ಸೀರಿಯಸ್ಲಿ ತುಂಬಾ ಖುಷಿ ಆಯಿತು. ಬಿಕಾಸ್ ಏನು ಗೊತ್ತಾ, ಫಸ್ಟ್ ಟೈಮ್ ಲಕ್ಷಿತ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದು ಬಂದು ಅವನಿಗೆ ಅವಾಗ 3 ವರ್ಷ ಅನಿಸುತ್ತೆ. ಆವಾಗ ಅವ್ನು ಪರ್ಫಾರ್ಮ್ ಮಾಡಿದಾಗ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದ. ಅಂದರೆ ಸಡನ್ಲಿ ಅಷ್ಟು ಆಡಿಯನ್ಸ್ನ ನೋಡಿಬಿಟ್ಟು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ನಮ್ಮನ್ನೆಲ್ಲನೂ ನೋಡಿಬಿಟ್ಟು ಅವನಿಗೆ ನಮ್ಮ ಹತ್ರ ಬರಬೇಕು ಅಂತ ಇತ್ತು. ಸೊ ಅವನು ಅಲ್ಲಿ ಕರೆಕ್ಟಾಗಿ ಏನೂ ಮಾಡಲೇ ಇಲ್ಲ. ಲಿಟ್ರಲಿ ಸ್ಟೇಜ್ ಮೇಲೆ ಒಂದು ಡ್ಯಾನ್ಸು ಕೂಡ ಮಾಡಲಿಲ್ಲ. ಆ ವಿಡಿಯೋ ಕೂಡ ಇದೆ ಆಲ್ರೆಡಿ, ಒಂದು 2 ಇಯರ್ಸ್ ಬ್ಯಾಕ್ ಮಾಡಿದ್ದು. ಅವ್ನು ಒಂದು ಸ್ಟೆಪ್ಪು ಕೂಡ ಮಾಡಲಿಲ್ಲ. ಮತ್ತು ನಾನು ಲಾಸ್ಟಲ್ಲಿ ಅವ್ರಿಗೆ ಆ್ಯಕ್ಚುಲಿ ಒನ್ಸ್ ಮೋರ್ ಆಯಿತು ಆ ಒಂದು ಸಾಂಗಿಗೆ, ಸೆನೋರಿಟಾ ಸಾಂಗಿಗೆ. ಮತ್ತು ನಾನು ಕೂಡ ಆವಾಗ ಪೇರೆಂಟ್ಸ್ನ ಕೂಡ ಸ್ಟೇಜ್ ಮೇಲೆ ಕರೆದಿದ್ರು. ಸೊ ನಾನು ಕೂಡ ಸ್ಟೇಜ್ ಮೇಲೆ ಹೋಗಿ ಅವ್ನ ಜೊತೆ ಡ್ಯಾನ್ಸ್ ಮಾಡಿದಾಗಲೇ ಅವ್ನು ಡ್ಯಾನ್ಸ್ ಮಾಡಿದ್ದು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೆಕೆಂಡ್ ಎಕ್ಸ್ಪೀರಿಯನ್ಸಲ್ಲಿ ಲೈಕ್ ಲಕ್ಷಿದ್ದು ಸೆಕೆಂಡ್ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಅವನು ಜನಗಳನ್ನ ನೋಡಿದಾಗ ಕಾನ್ಷಿಯಸ್ ಆದ. ಬಟ್ ಸ್ಟಿಲ್ ಅವ್ನ ಸ್ಟೆಪ್ಸ್ನೆಲ್ಲ ಅವನು ಕರೆಕ್ಟಾಗಿ ಮಾಡ್ದ. ಅಂದರೆ ಆ ಫುಲ್ ಕಾನ್ಫಿಡೆನ್ಸಿಂದ ಮಾಡ್ದ ಅಂತ ಹೇಳೋಕ್ಕಾಗಲ್ಲ, ಬಟ್ ಚೆನ್ನಾಗಿ ಮಾಡ್ದ ಆಯಿತಾ. ಇದು ಬಂದು ಒಂದು ಫಸ್ಟ್ ಗ್ರೌಂಡ್ ಪರ್ಫಾರ್ಮೆನ್ಸ್ ಆಗಿತ್ತು. ಇಲ್ಲೂ ಕೂಡ ಎಷ್ಟು ಜನಗಳಿದ್ರು, ಅಷ್ಟು ಜನ ಮಕ್ಕಳು ಎಲ್ಲ. ಬಟ್ ಏನಪ್ಪ ಅಂದರೆ ಅಷ್ಟೇ ಕಾನ್ಫಿಡೆನ್ಸಿಂದ ಅವ್ನು ಮಾರ್ಚ್ ಪಾಸ್ಟ್ ಆಗಲಿ ಮತ್ತು ಒಂದು ಆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಏನಿತ್ತು ಅದರಲ್ಲಾಗಲಿ ಫುಲ್ ಕಾನ್ಫಿಡೆನ್ಸಿಂದ ಪರ್ಫಾರ್ಮ್ ಮಾಡ್ದ. ಸೊ ಪ್ರತಿ ವರ್ಷ ನನ್ನ ಮಗ ದೊಡ್ಡವನು ಎಷ್ಟು ಕಾನ್ಫಿಡೆನ್ಸ್ ಅವನಿಗೆ ಬಿಲ್ಡ್ ಆಗ್ತಿದೆ, ಎಷ್ಟು ದೊಡ್ಡವನಾಗ್ತಾ ಇದ್ದಾನೆ ಅಂತ ನೋಡಿ ಒಂಥರ ಖುಷಿನೂ ಆಗ್ತಿದೆ. ಮತ್ತು ಎಷ್ಟು ಬೇಗ ದೊಡ್ಡವನಾಗ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಕೂಡ ಆಗ್ತಿದೆ. I love you, Lord. Oh, your mercy never fails me. ಹಾಗೂ ಚಿಕ್ಕ ಮಕ್ಕಳೆಲ್ಲ ಸೇರಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು. ನಾನು ಕಂಪ್ಲೀಟ್ ಸಾಂಗ್ ಅಂತೂ ಹಾಕೋಕ್ಕಾಗಲ್ಲ ಕಾಪಿರೈಟ್ ಇಶ್ಯೂಸಿಂದ. ಬಟ್ ಇದು ಕೂಡ ಅಷ್ಟೇ ತುಂಬ ಕ್ಯೂಟ್. ಮತ್ತು ಆ ಸಾಂಗೇ ಒಂಥರ ರಿಫ್ರೆಶಿಂಗ್ ಸಾಂಗ್ ಅಲ್ವಾ ಇದು. ಸೊ ಸಖತ್ತಾಗಿ ಅನ್ನಿಸ್ತಾ ಇತ್ತು ಮಕ್ಕಳುಗಳು ಆ ಫ್ಲವರ್ ಇದೆಲ್ಲ ಇಟ್ಕೊಂಡು ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ.
ಹಾಗೂ ಆಡಿಯನ್ಸ್ ಕೂಡ ನೋಡ್ಬೋದು, ಫುಲ್ ಕ್ರೌಡೆಡ್ ಆಡಿಯನ್ಸ್. ಅಂದರೆ ಎಸ್ಪೆಷಲಿ ಈ ಥರ ಚಿಕ್ಕ ಮಕ್ಳಿಗೆ ಯಾವುದೇ ಪರ್ಫಾರ್ಮೆನ್ಸ್ ಇದ್ರೂ ಫುಲ್ ಕ್ರೌಡೆಡ್ ಆಡಿಯನ್ಸೇ ಇರ್ತಾರಲ್ವ. ಎಲ್ಲರೂ ಅವ್ರ ಮಕ್ಕಳನ್ನ ಎನ್ಕರೇಜ್ ಮಾಡೋದಕ್ಕೆ, ಅವ್ರನ್ನ ಮಾಡೋದನ್ನ ನೋಡಿ ಖುಷಿ ಪಡೋದಕ್ಕೆ ಬಂದಿರ್ತಾರೆ. ಸೊ ಫುಲ್ ಕ್ರೌಡೆಡ್ ಆಡಿಯನ್ಸ್ ಅಂತಲೇ ಹೇಳ್ಬೋದು. Is the color of the day. Purple is the color of the day. Please tune up, parents. Color of the day. Purple is the color of the day. Purple plum, purple green. Thank you, parents. Kindly take your seat. Colors here, colors there. You see colors everywhere. Let us see great colors. See what's there. Gray in color. Let us see great colors. See what's there. Gray in color. Elephant. Pigeon. I want to hear sounds of claps coming out from the parents. Now LKG 8 children are ready for medal distribution. I request our Vice Principal Ms. Seema Shetty to come forward and give away the medals. Our LKGB Doremans are anxiously waiting to showcase their game. Their color is indigo and it represents the color of devotion, justice, creativity, dignity and wisdom. As the event unfolds, we encourage each and every one of you to cheer for our children, to show them your unwavering support and to celebrate their achievements. Let's create an atmosphere of positivity and enthusiasm where every participant feels the encouragement of the entire community. Please put your hands together for our LKGB children. Let me give a quick explanation about the game. The race takes place on 5 separate tracks with 3 children per track. Child 1 and 2 will hold an envelope that contains a wish and run together to the third child who is in the middle of the track wearing the mask of the Doraemon. The third child is holding a basket. The 2 children drop their envelope in the basket and all the 3 of them run together to the finishing line. The event is taking place with 29 children. The participants in round 1 are Abigail, Divya, Samhita, Prayan, Janavi, Yashna, Hanna Pinto, Lakshit, Ivan, Kishan, Shrisha Marlin, Abiel, Sheetal, Ethan, B. Hadvita. Children, are you all ready? World would never know without the indigo. Indigo a special color unlike any other. Manya, Vedant, Vihan, Tanvi, Unisi, Rajeshwari, Ashwath, John Kurian, Kashvi, Burhanuddin, Hanvika, Daksha, Joycey Baby, Richard Varun, Sheetal. Six color of Lakshit! Lakshya! be the same without Lakshit! indigo. Lakshit! ಇಲ್ಲಿ ಅಮ್ಮ ಇಲ್ಲಿ. What an effort, attitude and desire by our LKGB children. Thank you Ms. Shweta and Ms. Linshin. Dear audience, please put your hands together and cheer our Mod 2A stars. Here the cute kiddos are ready to play the game called Game of Cons. LKGB children are ready for the medal distribution. Now I request Abasa, Reverend Father Shijo, to come forward and give away the medals. Now coming back to Mod 2A games, the class Mod 2A are representing the color red. Red symbolize good fortune and joy. Let
ಸೊ ಫ್ರೆಂಡ್ಸ್ ಹೀಗಿತ್ತು ಇವರ ಸ್ಪೋರ್ಟ್ಸ್ ಡೇದು ಸೆಲೆಬ್ರೇಷನ್. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಕ್ಲಾಸ್ಗೂ ಡಿಫ್ರೆಂಟ್ ಗೇಮ್ಸ್ ಎಲ್ಲ ಇತ್ತು. ಆ್ಯಕ್ಚುಲಿ ಇದಕ್ಕೆ ಆ ಒಂದು ಬ್ಯಾಕ್ ಸಪೋರ್ಟ್ ಅಂತ ಹೇಳೋದು ಬಂದ್ಬಿಟ್ಟು ಅವರ ಟೀಚರ್ಸ್, ಸ್ಪೆಷಲಿ ಟೀಚರ್ಸ್ ಹಾಗೂ ಅಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರೂ ಕೂಡ ಅಷ್ಟೇ, ಲೈಕ್ ಎಲ್ಲ ಫ್ಯಾಕಲ್ಟೀಸ್ಗೂ ಕೂಡ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ಈ ಕಂಪ್ಲೀಟ್ ಈವೆಂಟ್ನೇ ತುಂಬಾ ಮೆಮೊರೇಬಲ್ ಆಗಿ ಮಾಡಿಟ್ಟಿದ್ರು. ಸ್ಪೆಷಲಿ ಈ ಎಲ್ಲ ಲೇಡೀಸ್ ಕೂಡ ಅಷ್ಟೇ, ಲೈಕ್ ಅವರು ಫ್ಯಾಕಲ್ಟೀಸ್ ಅಂದರೆ ಹೆಲ್ಪಿಂಗ್ ಫ್ಯಾಕಲ್ಟೀಸ್ ಯಾರೆಲ್ಲ ಇದ್ರಲ್ಲ ಎಲ್ಲರೂ ಎಷ್ಟು ಪ್ರತಿಯೊಂದು ಗೇಮ್ ಆದಮೇಲೂ ಓಡ್ ಬರ್ತಾಯಿದ್ರು, ಎಲ್ಲನೂ ಎತ್ಕೊತಾಯಿದ್ರು, ಮತ್ತು ನೆಕ್ಸ್ಟ್ ಗೇಮ್ಗೆ ಎಲ್ಲನೂ ಇಡ್ತಾಯಿದ್ರು. ಎಷ್ಟು ಓಡಾಟ ಮಾಡಿದ್ದಾರೆ ಗೊತ್ತಾ. ಮಕ್ಕಳೇನೋ ಒಂದು 5 ನಿಮಿಷ ಬಂದ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಹೊಟ್ಟೋದ್ರು. ಬಟ್ ಅವರ ಓಡಾಟ ಕಂಪ್ಲೀಟ್ ಒಂದು 2 to 3 hours ತನಕನೂ ಕಂಪ್ಲೀಟ್ ಆಗಿತ್ತು. ಕಾಪಿರೈಟ್ ಇಶ್ಯೂಸಿಂದ ನಾನು ಕಂಪ್ಲೀಟ್ ಸಾಂಗ್ ಹಾಕೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಬಟ್ ಡೆಫಿನೆಟ್ಲಿ ಮುಂದೆ ಮ್ಯೂಸಿಕ್ನ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಕ್ಯೂಟ್ ಪೇರೆಂಟ್ಸ್ದು ಕ್ಯೂಟ್ ಪರ್ಫಾರ್ಮೆನ್ಸ್, ಸ್ಪೆಷಲಿ ನನ್ನ ಗಂಡಂದು ಸೂಪರ್ ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡಿ. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಸೀರಿಯಸ್ ಆಗಿ ಲೈಕ್ ಮ್ಯಾಮ್ಸ್ ಎಲ್ಲ ಯಾವ ಸ್ಟೆಪ್ಸ್ನ ಹೇಳ್ಕೊಡ್ತಾಯಿದ್ರು ಅದನ್ನ ಫಾಲೋ ಮಾಡಿಕೊಂಡು ಎಷ್ಟು ಕ್ಯೂಟಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು ಅಂತ. ತುಂಬಾ ಚೆನ್ನಾಗಿತ್ತು ಇವ್ರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಇನ್ಫ್ಯಾಕ್ಟ್ ನಾನು ಕೂಡ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಿದೆ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು 15 to 20 minutes ಇತ್ತು ಈ ಸೆಷನ್. ಬಟ್ ಏನು ಗೊತ್ತಾ, ಇದನ್ನು ಒಂದು ಫನ್ ಆ್ಯಕ್ಟ್ಗಿಂತ ನಮ್ಮ ಸ್ಟ್ಯಾಮಿನಾ ಎಷ್ಟಿದೆ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡ್ಬೋದು. ಲಿಟ್ರಲಿ ನಾನು 15 to 20 minutes ಇತ್ತು ಈ ಸೆಷನ್. 10 minutes ಆದಮೇಲೆ ತುಂಬಾ ಸಫಕೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಮಾಡೋಕ್ಕೆ ಆಗಲಿಲ್ಲ. ಒಂದು 10-15 minutes ಆದಮೇಲೆ ಸಾಕಾಯಿತು, ಒಂಥರ ಬ್ರೇಕ್ ತೊಗೊಳ್ಳೋಣ ಅಂತ ಅನ್ನಿಸ್ತಿತ್ತು. ಸೊ ಇದರಲ್ಲೇ ಗೊತ್ತಾಗ್ತಿದೆ ನಮ್ಮ ಸ್ಟ್ಯಾಮಿನಾ ಎಷ್ಟು ಇಳಿತಾ ಇದೆ. ಬಿಕಾಸ್ ಏನೂ ಜಾಸ್ತಿ ಫಿಸಿಕಲ್ ಎಕ್ಸಸೈಸ್ ಇಲ್ಲ. ಇವಾಗ ನಾನು ಕೂಡ ಅಷ್ಟೇ ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲಸನೇ ಒಂದು ಫಿಸಿಕಲ್ ಎಕ್ಸಸೈಸ್ ಇಲ್ಲವೇ ಇಲ್ಲ. ಪ್ರಾಪರ್ ವಾಕ್ ಮಾಡಬೇಕು, ಒಂದು ಸ್ವಲ್ಪ ಗೇಮ್ಸ್ ಆಟ ಆಡಬೇಕು, ಸ್ಪೆಷಲಿ ಔಟ್ಡೋರ್ ಗೇಮ್ಸ್ ಆಡಬೇಕು. ಅದರಿಂದನೇ ನಮ್ಮ ಸ್ಟ್ಯಾಮಿನಾ ಬಿಲ್ಡಪ್ ಆಗೋದು. ಬಟ್ ಅದೆಲ್ಲ ನಾವು ಇವಾಗ ಬಿಟ್ಟಿದ್ದೀವಿ. ಅವಾಗೆಲ್ಲ ಅಂತೂ ಅಟ್ಲೀಸ್ಟ್ ಬ್ಯಾಡ್ಮಿಂಟನ್ಸ್ ಆದರೂ ಆಡ್ತಾಯಿದ್ವಿ, ಇವಾಗ ಅದನ್ನು ಮಾಡ್ತಾಯಿಲ್ಲ. ಆ್ಯಂಡ್ ಏನಾದರೂ ಒಂದು ಗೇಮ್ ಇದನ್ನು ಸ್ಟಾರ್ಟ್ ಮಾಡಬೇಕು ನಾನು ಕೂಡ, ಇಲ್ಲಾಂದರೆ ಒಂದು ಡಾನ್ಸಿಂಗ್ ಇದಕ್ಕಾದರೂ ಸೇರ್ಕೋಬೇಕು ಅಂತ ಅನ್ಕೊತಾ ಇದ್ದೆ. ಆಮೇಲೆ ಸೊ ನೋಡ್ಬೋದು ಪುನೀತ್ ಕೂಡ ಅಷ್ಟೇ ಲೈಕ್ ಟಯರ್ಡ್ ಆಗಿಬಿಟ್ಟಿದ್ರು ಡ್ಯಾನ್ಸ್ ಮಾಡಿ ಆಮೇಲೆ ಸಾಕಾಯಿತು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಓಕೆ ಫ್ರೆಂಡ್ಸ್, ಬಂದ್ವಿ ಮನೆಗೆ. ಆ್ಯಂಡ್ ಎಸ್ ಲೈಕ್ ಮಮ್ಮಿ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ವಿ, ಬಟ್ ಇಲ್ಲಿಗೆ ಬಂದಿದ್ವಿ. ಏನೋ ಒಂದು ಸ್ವಲ್ಪ ತೊಗೊಂಡು ಹೋಗಬೇಕಿತ್ತು. ಸೊ ಅದಕ್ಕೆ ಬಂದ್ವಿ. ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಆ್ಯಂಡ್ ಸ್ಪೋರ್ಟ್ಸ್ ಡೇ ಮಾತ್ರ ತುಂಬಾ ಚೆನ್ನಾಗಾಯಿತು, ತುಂಬಾ ಸಖತ್ತಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದು ಆ ಥರ ಯಾವುದೂ ಇರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಈ ಥರ ಸ್ಪೂನಲ್ಲಿ ನಿಂಬೆಹಣ್ಣು ಇಟ್ಬಿಟ್ಟು ಈ ಥರ ರನ್ನಿಂಗ್ ರೇಸು, ಫ್ರಾಗ್ ಜಂಪು, ರನ್ನಿಂಗ್ ರೇಸು ಆ ಥರ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಪ್ರಾಬ್ಲಿ ಅದೆಲ್ಲ ಪ್ರೈಮರಿ ಪ್ರೀ ಪ್ರೈಮರಿಯಿಂದ ಸ್ಟಾರ್ಟ್ ಇದು ಪ್ರೈಮರಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊತೀನಿ, ಫಸ್ಟ್ ಸ್ಟ್ಯಾಂಡರ್ಡಿಂದ. ಸೊ ಇವ್ರಿಗೆಲ್ಲ ಒಂಥರ ಚಿಕ್ಕ ಪುಟ್ಟ ಇದ್ದಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ಯಾವುದೇ ಥರದ ಕಾಂಪಿಟಿಷನ್ ಆ ಥರ ಏನೂ ಇರಲಿಲ್ಲ. ಬಟ್ ಎಲ್ಲರೂ ಸ್ಪೋರ್ಟ್ಸ್ ಡೇನಲ್ಲಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿದರು. ಚೆನ್ನಾಗಿತ್ತು. ಎಲ್ರಿಗೂ ಒಂದೊಂದು ಇದನ್ನು ಕೊಟ್ಟಿದ್ದಾರೆ, ಮೆಡಲ್ನ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಕ್ಯೂಟಾಗಿದೆ ಮೆಡಲ್. ಸೊ ನನ್ನ ಮಗಂದು ಫಸ್ಟ್ ಮೆಡಲ್ ಬಂದಿದೆ. ತುಂಬಾ ಖುಷಿ ಆಯಿತು. ಸೊ ಒಂಥರ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಬಂದು ಲಾಸ್ಟ್ ಪಾರ್ಟ್ ನೋಡಿರ್ತೀರ ನೀವು. ಡ್ಯಾನ್ಸ್ ಅಂದರೆ ಆ್ಯಕ್ಚುಲಿ ಅದು ವಾರ್ಮ್ ಅಪ್ ಸೆಷನ್ ಅಂತ ಮಾಡಿದ್ದು ಆಯಿತಾ. ಅಂದರೆ ಫಸ್ಟ್ ಕೇಳಿದ್ರು ಈ ಥರ ಪೇರೆಂಟ್ಸ್ಗೆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ರು. ಎಲ್ಲ ಪೇರೆಂಟ್ಸು ಎಸ್ ಹಂಗೆ ಹಿಂಗೆ ಅಂತಂದರು. ಸೊ ಎಲ್ಲ ಪೇರೆಂಟ್ಸ್ನು ಬನ್ನಿ ನೀವು ಗ್ರೌಂಡ್ ಮೇಲೆ ಅಂತ ಅಂದರು. ಗ್ರೌಂಡ್ ಮೇಲೆ ಬಂದ ತಕ್ಷಣ ಓಕೆ ನಾವು ಇವಾಗ ವಾರ್ಮ್ ಅಪ್ ಮಾಡೋಣ ಅಂತ ಅಂದರು. ಸೊ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ರು. ಆ್ಯಂಡ್ ವಾರ್ಮ್ ಅಪ್ ಡ್ಯಾನ್ಸೇ ಲಿಟ್ರಲಿ ಅದು ಮಾಡಿದ್ದು. ಸೊ ಸಖತ್ತಾಗಿತ್ತು. ಆ್ಯಂಡ್ ತುಂಬ ಟೈಮ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಪುನೀತ್ ಡ್ಯಾನ್ಸ್ ಮಾಡಿದ್ದು ಬಂದು ನಮ್ಮ ಮದುವೆನಲ್ಲಿ ನಾವಿಬ್ಬರು ಸ್ಟೇಜ್ ಮೇಲೆ ಒಂದು 2 ನಿಮಿಷದ ಪರ್ಫಾರ್ಮೆನ್ಸ್ ಸುಮ್ಮನೆ ಹಿಂಗೆ ಮಾಡಿದ್ದು. ಅವಾಗ ಡ್ಯಾನ್ಸ್ ಮಾಡಿದ್ದು ನೋಡಿದ್ದು. ಅದಾದಮೇಲೆ ಇದೇ ಫಸ್ಟ್ ಪುನೀತ್ನ ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ಅಂದರೆ ಅದು ವಾರ್ಮ್ ಅಪ್ ಡ್ಯಾನ್ಸೇ ಆಗಿರಲಿ, ಬಟ್ ಅದನ್ನು ಕೂಡ ಮಾಡಿರಲಿಲ್ಲ ನನ್ನ ಗಂಡ. ಇದೇ ಫಸ್ಟ್ ನೋಡಿದ್ದು. ಚೆನ್ನಾಗಿತ್ತು, ಚೆನ್ನಾಗಿ ಕ್ಯೂಟಾಗಿ ಮಾಡ್ತಾಯಿದ್ರು. ಆ್ಯಂಡ್ ಪ್ಯೂರ್ಲಿ ನಾನ್ ಡ್ಯಾನ್ಸರ್ ಪುನೀತ್ ಅಂತೂ. ಸಿಕ್ಕಾಪಟ್ಟೆ ಅವರಿಗೆ ಲೈಕ್ ಡ್ಯಾನ್ಸ್ದು ಡೀನು ಕೂಡ ಬರಲ್ಲ, ABCD ಏನೂ ಬರೋದಿಲ್ಲ ಅವರಿಗೆ. ನನಗೆ ಡ್ಯಾನ್ಸ್ ಎಷ್ಟು ಬರುತ್ತೋ ನನ್ನ ಅಪೋಸಿಟ್ ನನ್ನ ಗಂಡಂಗೆ ಅಷ್ಟೇ ಡ್ಯಾನ್ಸ್ ಬರೋದಿಲ್ಲ ಆ ರೀತಿಯಾಗಿ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿತ್ತು, ಸಖತ್ತಾಗಿತ್ತು. ನೋಡಿರ್ತೀರ ಕ್ಲಿಪ್ನ ನೀವು. ಐ ಹೋಪ್ ಎಂಜಾಯ್ ಕೂಡ ಮಾಡಿರ್ತೀರಾ ಅಂತ. ಸೊ ಎಸ್ ಫ್ರೆಂಡ್ಸ್, ಇವಾಗ ಬನ್ನಿ ಅದನ್ನೊಂದು ಸ್ವಲ್ಪ ತೊಗೊಬೇಕಿತ್ತು, ತೊಗೊಂಡೆ. ಇವಾಗ ಡೈರೆಕ್ಟಾಗಿ ಕೋರಮಂಗ್ಲಕ್ಕೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾವು
ರೆಂಟ್ ಯೋರ್ ಲುಕ್ಗೆ ಹೋಗಬೇಕು. ಸೊ ರೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ಟೆನ, ಬಿಕಾಸ್ ಪರ್ಚೇಸ್ ಮಾಡೋದು ಅಂದರೆ ಅದು ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತಿದೆ. ಪರ್ಚೇಸ್ ಮಾಡ್ಬೋದು, ಬಟ್ ಏನು ಗೊತ್ತಾ, ಅದನ್ನ ನಾನು ಮತ್ತೆ ಹಾಕೋಬೇಕು, ಹಾಗಿದ್ರೆ ಪರ್ಚೇಸ್ ಮಾಡಬೇಕು. ಸುಮ್ಮನೆ ಒಂದು ಸತಿ ಹಾಕ್ಕೊಂಡು ಬಿಡೋದಕ್ಕೆ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಲಚ್ಚು ಕೂಡ ಲಾಸ್ಟ್ ಟೈಮ್ ಅವಳು ಹೋಗಿದ್ಲಲ್ಲ, ಆ ಟೈಮ್ ನಾನು ಹೋಗೋಕ್ಕಾಗಿರಲಿಲ್ಲ ರೆಂಟ್ ಯೋರ್ ಲುಕ್ಗೆ. ಸೊ ಲಚ್ಚು ಹೋಗಿದ್ಲು, ಅವಾಗ ಹೇಳಿದ್ಲು ಅಕ್ಕ ತುಂಬ ಚೆನ್ನಾಗಿದೆ ಕಣೆ. ಬಟ್ ನನಗೇನು ಅನ್ನಿಸ್ತಿದೆ ಅಂದರೆ, ಲಚ್ಚು ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ತುಂಬ ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ಅದಷ್ಟು ಚೆನ್ನಾಗಿರಲ್ಲ. ಸೊ ನನಗೆ ಒಂಥರ ಸೋಬರ್ ಸಿಂಪಲ್ಲಾಗಿ ಒಂದು ಪ್ಲೇನ್ ಗೌನ್ ಥರ ಬೇಕು. ಅದೇನಾದರೂ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ನಂಗೆ ನಿಜ ಐಡಿಯಾ ಇಲ್ಲ ನಾನು ಏನು ಹಾಕ್ಕೊತೀನಿ ಅಂತ. ಬಿಕಾಸ್ ಸೀರೆ ಉಟ್ಕೊಳ್ಳೋವಂಥ ಇದಿಲ್ಲ, ಪ್ರತಿ ಫಂಕ್ಷನ್ಗೂ ನಾವು ಸೀರೆನೇ ಉಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಸೀರೆ ಎಲ್ಲ ಏನು ಉಟ್ಕೊಳ್ಳೋದು ಬೇಡ, ಈ ಥರ ಗೌನ್ ಟೈಪ್ ಏನಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನನ್ನ ಹತ್ರ ಗೌನ್ಸ್ ಇದೆ, ನಮ್ಮ ಹತ್ರ ಆಲ್ರೆಡಿ ತುಂಬ ಗೌನ್ಸ್ ಇದೆ. ಬಟ್ ಆ ಗೌನ್ ಎಲ್ಲ ತುಂಬ ಟೈಟ್ ಆಗಿಬಿಟ್ಟಿದೆ ಇವಾಗ. ಅವೆಲ್ಲ ಮದುವೆಗೆ ಮುಂಚೆ ತೊಗೊಂಡಿರುವಂಥ ಗೌನ್ಸ್, ಮದುವೆ ಆದಮೇಲೆ ಒಂದೆರಡು ತೊಗೊಂಡಿದ್ದೆ, ಬಟ್ ಅದು ಕೂಡ ಅಷ್ಟೇ ಇವಾಗ ಟೈಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 4-5 ಇಯರ್ಸೇ ಆಗಿದೆ ಅದನ್ನ ತೊಗೊಂಡು. ಸೊ ಅದು ಹಾಕ್ಕೊಳ್ಳಲ್ಲ, ನೋಡೋಣ. ಟಚ್ ವುಡ್ ಒಂದು ಚೆನ್ನಾಗಿರೋ ಸಿಂಪಲ್ ಆಗಿರುವಂಥ ಗೌನ್ ಸಿಕ್ಕಿದ್ರೆ ಸಾಕು. ಬಟ್ ಲಚ್ಚು ಒಂದು ವೈಟ್ ಕಲರ್ ನೋಡ್ಕೊಂಡು ಬಂದಿದ್ದಾಳೆ, ನನಗದು ಪರ್ಸ್ನಲಿ ಅಷ್ಟು ಇಷ್ಟ ಆಗಲಿಲ್ಲ. ನೋಡೋಣ, ಅಲ್ಲಿಗೆ ಹೋಗ್ಬಿಟ್ಟು ಅದೇ ಅವಳಿಗೆ ಇಷ್ಟ ಆದರೆ ಅದೇ ಓಕೆ, ಇಲ್ಲಾಂದರೆ ಬೇರೆದು ಯಾವುದಾದ್ರೂ ಇಷ್ಟ ಆದರೆ ಬೇರೆ ತಗೋತಾಳೆ. ಸೊ ಬನ್ನಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಆದಷ್ಟು ಅಲ್ಲಿ ರೆಕಾರ್ಡ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಕೂಡ. ಲೈಕ್ ಏನೆಲ್ಲ ಗೌನ್ಸ್ ಇದೆ, ಯಾವ ರೀತಿಯಾದಂಥ ಗೌನ್ಸ್ ಇದೆ, ನಿಮಗದು ಒಂದು ಐಡಿಯಾ ಸಿಗುತ್ತಲ್ವಾ. ಸೊ ಅದಕ್ಕೇ ಹೋಗೋಣ. ಸೊ ಇವಾಗ ಹೊರಡೋಣ ರೀ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಮತ್ತೆ ಅದನ್ನು ಮುಗಿಸ್ಕೊಂಡು ಬರೋಣ. ಲಡ್ಡು ಬರ್ತ್ಡೇಗೆ ಬಟ್ಟೆ ಸೆಲೆಕ್ಷನ್. ಸೊ ಫ್ರೆಂಡ್ಸ್, ಬಂದ್ವಿ ನಾವು ರೆಂಟ್ ಯೋರ್ ಲುಕ್ ಬೈ ಚಂದನ್ ಗೌಡ ಅಂತ. ಇದು ಬಂದು ನಾಗರಬಾವಿ ಹತ್ರ ಇರೋದು. ಆ್ಯಂಡ್ ಇಲ್ಲಿ ಬಂದು ಆ್ಯಕ್ಚುಲಿ ಶೂಟ್ ಮಾಡೋದು ಅಲಾವ್ ಇರಲಿಲ್ಲ. ಸೊ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಸರಿ ಆಯಿತು, ಮೇಲ್ಗಡೆ ತೋರಿಸಿ ತುಂಬ ಡೀಟೇಲಾಗಿ ಪ್ರತಿಯೊಂದನ್ನು ತೋರ್ಸೋಕ್ಕೆ ಹೋಗಬೇಡಿ ಅಂದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಎಷ್ಟು ಅವರು ನಮಗೆ ಅಲಾವ್ ಮಾಡಿದ್ರು ಅಷ್ಟೇ ನಾನು ನಿಮ್ಮ ಜೊತೆ ಶೂಟ್ ಮಾಡಿರೋದು ಫ್ರೆಂಡ್ಸ್. ಆ್ಯಂಡ್ ನಾನು ಕೂಡ ಹೋದ ತಕ್ಷಣ ಫಸ್ಟು ನನಗೆ ಅಂತ ನೋಡಿದ್ದು ಇದೊಂದು ಗೌನ್. ನನಗೆ ಇದು ನೋಡಿದ ತಕ್ಷಣವೇ ತುಂಬ ಜಾಸ್ತಿ ಇಷ್ಟ ಆಯಿತು. ತುಂಬ ಸಿಂಪಲ್ ಸೋಬರಾಗಿ ಹಾಗೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಅದು ಕೂಡ ಅಷ್ಟೇ ನನಗೆ ಒಂಥರ ಸೂಟ್ ಆಗ್ತಾಯಿದೆ ಅಂತ ಫೀಲ್ ಆಯಿತು. ಸರಿ, ಇನ್ನೊಂದು 2-3 ಕೂಡ ನೋಡೋಣ, ಅಂದರೆ ಆಲ್ವೇಸ್ ಚೂಸ್ ದ ಬೆಸ್ಟ್ ಅಂತ ಹೇಳ್ತಾರಲ್ವಾ. ಸೊ ಅದಕ್ಕೆ ಇನ್ನೊಂದು 2-3 ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಹಾಗೂ ಈ ಒಂದು ಗೌನ್ಸ್ ನೋಡ್ತಾ ಇರುವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೆನಪಾಯಿತು, ಈ ಒಂದು ಬ್ಲೂ ಕಲರ್ ಗೌನ್ ಕಾಣಿಸ್ತಾ ಇದ್ದಲ್ಲ ನಿಮಗೆ ಇಲ್ಲಿ ಫ್ರಂಟಲ್ಲಿ, ಲೈಟ್ ಬ್ಲೂ, ಸ್ಕೈ ಬ್ಲೂ ಕಲರ್. ಇದು ಬಂದ್ಬಿಟ್ಟು ನೆನೆ ಬಿಗ್ ಬಾಸ್ ಟೈಟ್ ಆಯ್ತಲ್ಲ, ಅದರಲ್ಲಿ ಐಶ್ವರ್ಯ ಅನ್ನೋ ಒಂದು ಕಂಟೆಸ್ಟೆಂಟ್ ಹಾಕ್ಕೊಂಡಿದ್ರು ನೋಡಿ, ಅದೇ ಗೌನ್ ಸೇಮ್ ಅದು. ಸೊ ತುಂಬ ಜನ ಈ ಥರ TV ಶೋಸ್ಗೆಲ್ಲ ಇಲ್ಲಿಂದಾನೇ ರೆಂಟ್ ಮಾಡೋದು. ಮತ್ತು ರೆಂಟ್ ಪ್ರೈಸ್ ಕೂಡ ನನಗೆ ತುಂಬ ರೀಸನೇಬಲ್ ಅನ್ನಿಸ್ತು. ಒಂದೊಂದು ಬೇರೆ ಬೇರೆ ಪ್ರೈಸಸ್ ಇದೆ, ಮುಂದೆ ಹೇಳ್ತೀನಿ ಪ್ರೈಸ್ ಹೇಗಿರುತ್ತೆ ಅಂತ. ಹಾಗೂ ಇದರಲ್ಲಿ ಬರೀ ಗೌನ್ಸ್ ಮಾತ್ರ ಅಲ್ಲ, ನಿಮಗೆ ಈ ಥರ ಫುಲ್ ಎತ್ನಿಕ್ ವೇರ್ಸ್ ಎಲ್ಲ ಕೂಡ ಇದೆ. ಇದರಲ್ಲೂ ಕೂಡ ತುಂಬ ಆಪ್ಷನ್ಸ್ ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಡೀಟೇಲಾಗಿ ಒಂದೊಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಗೌನ್ಸ್ ಇದೆ, ಮತ್ತು ಈ ಥರ ಹಾಫ್ ಸಾರಿ ಇದೆ, ಮತ್ತು ಲೆಹೆಂಗಾಸ್ ಇದೆ, ಈ ಥರದ ತುಂಬ ಆಪ್ಷನ್ಸ್ ಇದೆ. ಆ್ಯಂಡ್ ನಾನು ನೋಡಿ ಈ ಒಂದು ಡ್ರೆಸ್ನ ಹಾಕೊಂಬಂದೆ, ಲ್ಯಾವೆಂಡರ್ ಕಲರ್ದು. ಹಾಕೊಂಬಂದ ತಕ್ಷಣವೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫೀಲ್ ಆಗ್ತಿದೆ ಅಲ್ವಾ. ಇದರಲ್ಲೇ ನನಗೆ ನೋಡ್ತಾ ಇದ್ದರೆ ಆ್ಯಕ್ಚುಲಿ ಲಚ್ಚು ಹೇಳಿದ್ಲು, ಅಕ್ಕ ಸಖತ್ತಾಗಿ ಕಾಣಿಸ್ತಾ ಇದೆ ಕಣೆ ಅಂತ ಅಂತಿದ್ಲು. ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಾನು ಹಿಂಗೆ ಬಂದು ನೋಡ್ತಾ ಇದ್ರೆ ನಂಗೆ ಅಷ್ಟೊಂದೇನು ಫೀಲ್ ಆಗ್ತಾ ಇರಲಿಲ್ಲ. ಬಿಕಾಸ್ ನನಗೆ ಅದ್ರ ಅಪ್ಪರ್ ಪಾರ್ಟ್ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಈ ಫುಲ್ ಫ್ಲೇರ್ಸ್ ಎಲ್ಲ ಇದೆಯಲ್ಲ ಅದು, ಮತ್ತು ಕಲರ್ ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು. ಆಮೇಲೆ ಪುನೀತ್ಗೂ ಕೂಡ ಕೇಳಿದೆ, ಪುನೀತ್ ಇದೆ ಚೆನ್ನಾಗಿದೆ ತಗೊಂಬಿಡು ಅಂತ ಅಂದರು. ಮತ್ತು ನಾನು ಪ್ರಾಪರ್ ಫಿಟ್ಟಿಂಗಲ್ಲಿತ್ತು, ಸಖತ್ತಾಗಿ ಕಾಣಿಸ್ತೈತೆ. ಜೀಜು ಇಲ್ಲಿ ಅಕ್ಕ ಕರಿತಾವಳೆ, ಮಸ್ತ್ ಕಾಣಿಸ್ತೈತೆ ಕಣೆ, ಬಾ. ಅಂದರೆ ಡೀಸೆಂಟಾಗಿ ಸೋಬರಾಗಿ, ಮೇಘ ಇನ್ನೂ ಸ್ವಲ್ಪ ಬೇರೆ ಥರ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋದೇನು, ಬಟ್ ಪರವಾಗಿಲ್ಲ. ಬನ್ರಿ, ಇನ್ನೂ ಬರ್ತಾನೆ ಇದೆಯಾ, ಕಾಣಿಸಿದೆ, ಪರವಾಗಿಲ್ಲ, ಚೆನ್ನಾಗಿದೆಯಾ, ಪರವಾಗಿಲ್ಲ, ಚೆನ್ನಾಗಿದೆಯಾ ಅಂದರೆ ತುಂಬ ಹೆವಿ ಇಲ್ಲ, ಡೀಸೆಂಟಾಗಿ ಸೋಬರಾಗಿದೆ ಅಂತ ಚೆನ್ನಾಗಿದೆ, ಚೆನ್ನಾಗಿದೆ, ನಿಜವಾಗ್ಲೂ ಸಿಂಪಲ್ ಆಗಿದೆ, ಗ್ರ್ಯಾಂಡ್ ನೋಡ ಬೇಡ ಹೇಳ್ರಿ ಸಾಕು. ಬಾ ಜನ್ವಿ, ಇನ್ನು ಬರ್ಡೇ ಬಾಯ್ಗೆ ತಗೊಂಡಿಲ್ಲ, ನೀನು ನೋಡ್ತಾ ಇದ್ದೀನಿ.
ಹಾಗೂ ಲಾಸ್ಟ್ ವ್ಲಾಗಲ್ಲಿ ಸಪೋರ್ಟ್ ಮಾಡಿ ತುಂಬ ಜನ ಯೆಲ್ಲೋ ಹಾರ್ಟ್ನ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಒಂಥರ ನಿಜವಾಗ್ಲೂ ಲವ್ ಅಂತಲೇ ಹೇಳ್ಬೋದು ನನ್ನ ಫ್ಯಾಮ್ಲಿದು. ಆ್ಯಂಡ್ ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರು ಏನಪ್ಪ ಅಂದರೆ ಯಾವಾಗ ನೋಡಿದ್ರು ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಹೇಳ್ತಾನೆ ಇರ್ತಾರೆ, ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ನೋಡಿ ನಮ್ಮ ಅಪ್ಪ ಅಮ್ಮಂಗೆ ನಾವು 3 ಜನ ಹೆಣ್ಮಕ್ಳದು ಸಪ್ರೇಟ್ ಫ್ಯಾಮಿಲಿ ಅಂತ ಅಂದರೆ ಎಷ್ಟು ಫಂಕ್ಷನ್ಸ್ ಆಗುತ್ತೆ ಅದನ್ನ ನೀವೇ ಯೋಚನೆ ಮಾಡಬೇಕಲ್ವಾ. ಅಂದರೆ ಇದು ಒಂಥರ ಎತ್ನಿಕ್ ಆಯಿತು ಕಣೆ. ಇಲ್ಲ ಕಣೆ, ಇದು ಹೆಂಗೆ ಗೊತ್ತಾ, ಅದು ಯಾವುದೋ ಒಂದು ಡಾಲ್ ಇದೆ, ಒಂದು ಕ್ಯಾರೆಕ್ಟರ್ ಇದೆ ಕಾರ್ಟೂನಲ್ಲಿ. ಇದು ಕೆಳಗೆ ಜಾಸ್ತಿ ಓವರ್ ಅನಿಸ್ತಾ ಇಲ್ವಾ ಇದೆಲ್ಲ? ವೈಟ್ ಅಲ್ವಾ ಬಟ್ ಇದು ಹೆವಿ ಗ್ರ್ಯಾಂಡ್ ಇದೆ. ನೋಡಿ ಟ್ರೈ ಮಾಡಿ, ಚೆನ್ನಾಗಿದೆ ಇದು. ನೋಡಿ ಇದು ಇಷ್ಟು ಅರ್ಧ ಸ್ಟೇಜ್ ತಗೊಳುತ್ತೆ ಇದು. ಇಲ್ಲ ಕಣೆ, ಅದು ಎಲ್ಲನೂ ಹಾಗೆ ಇದೆ. ಈ ಗೌನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಪುನೀತಿಗೆ ಜಾಸ್ತಿ ಇಷ್ಟ ಆಯಿತು. ಇದೊಂಥರ ಚೆನ್ನಾಗಿದೆ, ಅಂದರೆ ವರ್ಕ್ ಕೂಡ ಇದೆ, ಎತ್ನಿಕ್ ಥರನೂ ಅನಿಸುತ್ತೆ ಮತ್ತು ವೆಸ್ಟರ್ನ್ ಲುಕ್ ಕೂಡ ಕೊಡುತ್ತೆ, ತುಂಬ ಚೆನ್ನಾಗಿದೆ ಅಂತ. ಮತ್ತು ಇದು ಅದು ಯಾವುದೋ ಒಂದು ಕಾರ್ಟೂನ್ದು ಕ್ಯಾರೆಕ್ಟರ್ ಇದೆಯಲ್ಲ, ಪ್ರಿನ್ಸಸ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ದು ಬಟ್ಟೆ ಥರ ಅನ್ನಿಸ್ತಾ ಇತ್ತು ನನಗೆ. ತುಂಬಾ ಕ್ಯೂಟ್. ಅಂದರೆ ಇವಾಗ ನನಗೆ ಇನ್ಫ್ಯಾಕ್ಟ್ ವೀಡಿಯೋನಲ್ಲಿ ನೋಡ್ತಾ ಇದ್ದರೆ ಇನ್ನೂ ಜಾಸ್ತಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇದನ್ನು ಲಚ್ಚುಗೆ ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ಸೊ ಅದನ್ನ ತಗೊಳ್ಳಿಲ್ಲ. ನನಗೆ ಸ್ಲೀವ್ಸ್ ಹತ್ರ ಒಂದು ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು, ಅದು ಬಿಟ್ಟರೆ ಬೇರೆ ಸಕ್ಕತ್ತಾಗಿತ್ತು. ತುಂಬಾ ಒಂಥರ ಎಲಿಗೆಂಟಾಗಿ ಫೀಲ್ ಆಗ್ತಿದೆ ಅಂತ ಅನಿಸ್ತು. ಆ್ಯಂಡ್ ಲಚ್ಚು ಸೆಲೆಕ್ಟ್ ಮಾಡಿದಂಥ ಬಟ್ಟೆ ಬಂದು ಇದು ವೈಟ್ ಕಲರ್ದು ಗೌನ್. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಈ ಕ್ರೀಮ್ ಕಲರ್ ಗೌನ್. ಸೊ ಒಂದಷ್ಟು ಗೌನ್ಸ್ನ ಈ ಥರ ಕಂಪೇರ್ ಕೂಡ ಮಾಡ್ತಾಯಿದ್ವಿ, ಯಾವ್ದು ಚೆನ್ನಾಗಿದೆ ಯಾವ್ದು ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ ಎತ್ನಿಕ್ ವೇರ್ಸ್ ಕೂಡ ಇದೆ ಅಂತ ಹೇಳಿದ್ನಲ್ಲ, ಸೊ ನೋಡ್ಬೋದು ಎತ್ನಿಕ್ ಲೆಹೆಂಗಾಸ್ ಎಷ್ಟೊಂದಿದೆ ಇವ್ರ ಹತ್ರ. ಲೈಕ್ ಲಿಟ್ರಲಿ ನಾವು ತುಂಬಾ ಮಸ್ತಾಗಿರೋದಿದೆ. ಸೊ ನಾವು ಏನು ಅಂದ್ಕೊಂಡ್ವಿ ಅಂದರೆ ಲಚ್ಚುಗೆ ವೈಟ್ಗಿಂತ ಯಾವುದಾದ್ರೂ ಕಲರ್ ತಗೋ, ಚೆನ್ನಾಗಿ ಕಾಣಿಸ್ಬೇಕು ಆ ಥರ. ವೈಟ್ ಅಂದರೆ ತುಂಬ ಪ್ಲೇನ್ ಆಗಿಬಿಡುತ್ತೆ, ಒಂಥರ ಸಿಂಪಲ್ ಆಗಿಬಿಡುತ್ತೆ, ಚೆನ್ನಾಗಿರೋದು ತಗೋ ಅಂತ ಅಂದ್ಬಿಟ್ಟು ಇನ್ನೂ ಸೆಲೆಕ್ಟ್ ಮಾಡ್ತಾಯಿದ್ವಿ. ನನಗೆ ಸ್ಪೆಷಲಿ ಪಿಂಕ್ ಕಲರಲ್ಲಿ ನೋಡಬೇಕು ಅಂತ ಇಷ್ಟ ಆಯಿತು, ಸೊ ಪಿಂಕ್ ಶೇಡ್ಸಲ್ಲಿ ನೋಡ್ತಾ ಇದ್ದೆ. ಹಾಗೂ ಇಲ್ಲಿ ವರ್ಕ್ ಬ್ಲೌಸ್ ಮತ್ತು ಸ್ಯಾರೀಸ್ ಎಲ್ಲ ಅದೂ ಕೂಡ ಇದೆ. ಮತ್ತು ವರ್ಕ್ ಕೂಡ ಅಷ್ಟೇ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಗೊತ್ತಾ. ಒಂದೊಂದು ಸ್ಯಾರಿ ಬ್ಲೌಸ್ಗೂ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಾಯ್ತು ಲಕ್ಷ್ಮಿ? ನಾನು ನಿಮ್ಗೆ ನನ್ನ ಬ್ಲಾಗಲ್ಲಿ ತೋರಿಸುತ್ತಾ ನನಗೆ ವೈಟ್ ಕಲರ್ ತುಂಬ ಇಷ್ಟ ಆಗಿದ್ದು ಅಂತ ಅದನ್ನೇ ತಗೊಳೋಗೋಣ ಅಂತ ಬಂದೆ. ಬಟ್ ಇವತ್ತು ಯಾಕೋ ಅದು ಫಿಟ್ಟಿಂಗು ಪ್ರಾಪರಾಗಿ ಇಲ್ಲ. ಮೇ ಬಿ ಬೇರೆ ಯಾರೋ ಬಾಡಿಗೆಗೆ ತೊಗೊಂಡೋಗಿರ್ಬೇಕೇನೋ. ಒಂದಷ್ಟು ಕನ್ಫ್ಯೂಷನ್ಸ್, ಒಂದಷ್ಟು ಡೌಟ್ಸು. ಫೈನಲಿ ಇವಾಗ ನಾನು ಹೇಳಿರೋದನ್ನ ಸೆಲೆಕ್ಟ್ ಮಾಡಿದ್ದಾಳೆ. ನನಗೆ ಗೊತ್ತಿತ್ತವಳು ನಾನು. ಬಟ್ ಏನು ಗೊತ್ತಾ, ಆ್ಯಕ್ಚುಲಿ ಅದೊಂದು ಸ್ವಲ್ಪ ಅದು ಫಿಟ್ಟಿಂಗ್ ಇಶ್ಯೂ ಇಲ್ಲ ಕೂಡ, ಕರೆಕ್ಟಾಗಿ ಇದ್ದಿದ್ದು. ಬಟ್ ಅದೊಂಥರ ಅಷ್ಟು ಇದಾಗ್ತಾ ಇಲ್ಲ. ಆ್ಯಂಡ್ ನಾನು ಬಂದ ತಕ್ಷಣ ಒಂದು ನೋಡಿದೆ, ಅದನ್ನು ಸೆಲೆಕ್ಟ್ ಮಾಡಿದೆ. ಕಲ್ತ್ಕೊಳ್ಳೆ. ನನಗೂ ಆ್ಯಕ್ಚುಲಿ ಅವತ್ತು ನಾವು ಬಂದ ತಕ್ಷಣ ಇಷ್ಟ ಆಗಿತ್ತು. ಬಟ್ ಏನಪ್ಪ ಅಂತಂದರೆ ಅದು ಇನ್ನೊಬ್ಬರು ಯೂಟ್ಯೂಬರ್ ಹಾಕ್ಕೊಂಡಿದ್ರು, ಸರಿ ಬೇಡ ಮತ್ತು ಸೇಮ್ ಆಗೋಗುತ್ತೆ, ಅದು ಚೆನ್ನಾಗಿರಲ್ಲ. ಅದಕ್ಕೊಂದು 108 ಕಾಮೆಂಟು. ಅರುಣ್ದೇ ಸೆಲೆಕ್ಷನ್ ಅದು ಫಸ್ಟ್ ತಗೊಂಡಿದ್ದೆ ಅದು, ಬಟ್ ಅದು ಆಲ್ರೆಡಿ ಬುಕ್ಕಿಂಗ್ ಆಗೋಗಿತ್ತು. ಸರಿ ಆಯಿತು ಅಂದ್ಕೊಂಡು ಚೇಂಜ್ ಮಾಡಿದ್ಲು. ಬಟ್ ತುಂಬ ಆಪ್ಷನ್ಸ್ ಇದೆ, ಆದರೆ ಸ್ವಲ್ಪ ನಮಗೆ ತುಂಬ ಉದ್ದ ಸಿಕ್ಕಾಪಟ್ಟಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಕಾಂಪ್ಲೇಂಟ್ ಕೊಟ್ಟರೆ ಕುಡಿದು ಎಲ್ಲರೂ ಅರುಣ ಶ್ರದ್ಧಾ ಬೆಳಿತಾರೆ. ಹೌದು, ಚಿಕ್ಕ ವಯಸ್ಸಲ್ಲಿ ಅಮ್ಮ ಕಾಂಪ್ಲೇಂಟ್ ಕೊಟ್ಟರೆ ಕುಡೀರಿ ಎಲ್ಲರೂ. ಓಕೆ ಬನ್ನಿ, ಇವಾಗ ಅರುಣ್ದು ಬ್ಲೇಸರ್ ಸೆಲೆಕ್ಟ್ ಮಾಡಕ್ಕೆ ಹೋಗ್ಬೇಕು. ಬಿಕಾಸ್ ಲಚ್ಚುದು ಬಟ್ಟೆ ಚೇಂಜ್ ಆಗಿರೋದ್ರಿಂದ ಅರುಣ್ದು ಕೂಡ ಬ್ಲೇಸರ್ ಚೇಂಜ್. ಮೋರಲ್ಲು ತುಂಬಾ ಹೊತ್ತು ತಗೊಂಡ್ರೆ ಟೈಮು ಸೆಲೆಕ್ಟ್ ಮಾಡ್ಕೊಳಕ್ಕೆ. ಆಮೇಲೆ ಫೈನಲ್ ಯಾವುದೇ ಬಂದ್ರೆ ಎಲ್ಲಾದ್ರೂ ಚೆನ್ನಾಗಿದೆ ಅಂತ ಹೇಳ್ತೀವಿ. ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸರಿ ಆಯ್ತು, ನಾನು ಕನ್ಫ್ಯೂಷನ್ ಆಗಲ್ಲ, ಬೇಗ ತಗೊಳ್ಳಿ ಅಂತ. ಸರಿ ಆಯ್ತು, ನಾನು ಒಂದೇ ಸೆಲೆಕ್ಟ್ ಮಾಡಿದ್ದು. ಅದು ಹೆಂಗೆ ಕಾಣಿಸ್ತು? ಅದಾದ್ರೂ ಆನೆಸ್ಟ್ ಆಗಿ ಹೇಳ್ಬೋದಲ್ಲ. ಚೆನ್ನಾಗಿದ್ಯಾ? ಆಕ್ಚುಲಿ ಪುನೀತ್ ಏನಪ್ಪ ಅಂದ್ರೆ ಈ ತರ ಸಿಂಪಲ್ ಅಂಡ್ ಸೋಬರ್ ಆಗಿರ್ಬೇಕು. ಸೊ ಸಿಂಪಲ್ ಅಂಡ್ ಸೋಬರ್ ಆಗಿದೆ. ಇವತ್ತು ಊಟ ಕೊಟ್ಟಿಲ್ಲ, ಈ ಚಿಪ್ಸ್ ಮಾತ್ರ ತಿಂತಾ ಇದ್ದೀನಿ. ಏನ? ಈ ಚಿಪ್ಸೇ ನಮ್ಗೆ ಇವತ್ತು ಗತಿ. ಊಟ ಅಂತೂ ಸಿಕ್ಕಿಲ್ಲ ಇವತ್ತು. ಊಟ ಕೊಡ್ಸಿ ನಾನು ಏನು ಹೇಳಿದೆ ಗೊತ್ತಾ, ನಾವು ಇಲ್ಲಿಗೆ ರೀಚ್ ಆದಾಗ 1:45 ಆಗಿತ್ತು. ನಾನು ಅವಾಗ ಹೇಳಿದೆ ಅವ್ರಿಗೆ, ನಾವು ಊಟ ಮಾಡ್ಕೊಂಡು ಅದ್ರೊಳಗೆ ಹೋಗೋಣ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ತಾನೇ ಕಾರಲ್ಲೇ. ಇವ್ರು ಯಾರು ಅದಕ್ಕೆ ರೆಸ್ಪಾಂಡೇ ಮಾಡಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ತಿಂದು ಬಂದರು, ಬಟ್ ತಗೊಂಡು ಬಂದಿಲ್ಲ. ಅವರು ಒಬ್ಬೊಬ್ರು ಹೋಗ್ಬಿಟ್ಟು ತಿನ್ಕೊಂಡ್ ಬಂದಿದ್ದಾರೆ. ಫೋನ್ ಮಾಡಿ ಕೇಳಿದ್ರೆ ವಾಕ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಗೊತ್ತು ಅವ್ರ ವಾಕ್ ಏನಂತ ನಂಗೆ ಗೊತ್ತಿತ್ತು. ನನಗೆ ಹೆಂಗಂದ್ರೆ ಐನೋ ಸಿಸ್ಟರ್ ಶಾಪಿಂಗ್ ಬಂದ್ರೆ ಕತೆ ಅಷ್ಟೇ ಅಂತ. ಅದಕ್ಕೆ ನಾವು ಹುಷಾರಾಗಿ ಹೋಗ್ಬಿಟ್ಟು
ತಿಳ್ಕೊಂಬಂದಿರೋದು. ಬಟ್ ಏನಪ್ಪ ಅಂದರೆ ಮಕ್ಳಿಗೆ ತಿನ್ನಿಸ್ಕೊಂಡು ಬಂದಿದ್ವಿ, ಇವನು ಕೂಡ ತಿನ್ಕೊಂಡ್ಬಂದಿದ್ದ. ಟಿಫಿನ್ ತಗೊಂಡು ಬಂದ್ವಿ, ಎಲ್ಲ So, ಮಾಡ್ಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಕಿಚಡಿನೂ ಬೇಕಾದೇ ಇದೆ. ತಿನ್ನು ನೀನು, ಬಾ ಇಲ್ಲಾಂದ್ರೆ ಲಡ್ಡು ಸಿಂಪಲ್. ಜಾನ್ವಿ ಬೇಗ ಬಾ, ಊಟ ಮಾಡಬೇಕು. ಓಕೆ ನಡಿ ಹೋಗೋಣ. ಬಾ ಟೈಟ್ ಇದೆಯಾ? ಹಾಂ, ಚಿಕ್ಕನೂ ಇದೆ. ಅಲ್ಲ ಇದ್ರಲ್ಲಿ ಸೈಜ್ ಇದೆಯಾ ಕೇಳಿ ಸರ್, ಇದ್ರಲ್ಲಿ ಸೈಜ್ ಇದೆಯಾ ಇಲ್ವಾ? ನನ್ನ ಮೊಬೈಲ್ ಎಸ್ತಿದೆ, ಕಾರಲ್ಲೇ ಎಸ್ಬಿಟ್ಟು ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಸೊ ಎಸ್ ಆಯಿತು ನಮ್ಮದು ಸೆಲೆಕ್ಷನ್. ಆ್ಯಂಡ್ ಫೈನಲಿ ನನ್ನ ತಂಗಿ ಸೆಲೆಕ್ಷನ್ ಆಯಿತು. ತಂಗವ್ವ ನಿನ್ನ ಮುಖ ತೋರಿಸು. ಏನೇನು ಮಾಡಿಸ್ತೀರಾ? ಇವಳು ಇನ್ನೂ ಸ್ಪೆಕ್ಸ್ ಟೈಟ್ ಮಾಡಿಸಿಲ್ಲ, ಮಗುಗಿನ್ನೂ ಬಟ್ಟೆ ತೊಗೊಂಡಿಲ್ಲ, ಅವಳ ಬಟ್ಟೆ ಇವಾಗ ತೊಗೊಂಡಿದ್ದಾಳೆ, ಇನ್ನೂ ಐಬ್ರೋ ಮಾಡಿಸಿಲ್ಲ, ಲಾಸ್ಟ್ ಮಿನಿಟ್ ಎಲ್ಲ ಲಾಸ್ಟ್ ಮಿನಿಟ್. ನೋಡಿ ಫ್ರೆಂಡ್ಸ್, ಇದೇ ಲಕ್ಷ್ಮೀ ಪ್ರಕಾಶ್. ನಾವು ಮಾತ್ರ ಗಡಿಬಿಡಿ ಎಲ್ಲ ಕೆಲಸ ಮಾಡೋದು. ಗಡಿಬಿಡಿ. ಓಕೆ, ಸೊ ಫೈನಲಿ ಇವಾಗ ಊಟ ತಿನ್ನೋ ಗಡಿಗೆ ಬಂದಿದೆ. ನಮಗೆ ಊಟಕ್ಕೆ ಬಂದಿದ್ದೀವಿ. ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ. ಸಕ್ಕ ಸುಸ್ತಾಗಿದೆ, ಬಿಕಾಸ್ ಬೆಳಗ್ಗೆ 9 ಗಂಟೆಗೆ ತಿಂದಿದ್ದು. ಇವಾಗ ಇವರೊಬ್ಬ ಗಣಪ್ಪ ದೇವ್ರೇ. ಬಿಡಿ, ನಾನು ಆಮೇಲೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಸಿಂಬಾಗೆ, ಲಕ್ಷಿತ್ಗೆ, ಲಡ್ಡುಗೆ ಬಟ್ಟೆ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಬಟ್ ಏನಪ್ಪ ಅಂದರೆ ಲಡ್ಡುಗೆ, ಸಿಂಬಾಗೆ 3 ಜನಕ್ಕೂ ಒಂದೇ ಥರ ತೊಗೋಬೇಕು ಅಂತ ಆಸೆ ಇತ್ತು. ನೀವು ನೋಡಿ ಡೈಪರಲ್ಲಿದ್ದಾನೆ. ಸೊ 3 ಜನಕ್ಕೂ ಒಂದೇ ಥರ ತೊಗೋಬೇಕು ಅಂತ ಆಸೆ ಇತ್ತು, ಆದರೆ ಒಂದೇ ಥರ ಸಿಗ್ತಾ ಇಲ್ಲ ನಮಗೆ. ಸೊ ಸರಿ ಆಯಿತು, ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಬರ್ಡೇ ಬಾಯ್ಗೆ ಡಿಫ್ರೆಂಟು, ಇಬ್ಬರಿಗೆ ಸ್ವಲ್ಪ ಮ್ಯಾಚಿಂಗ್ ಥರ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀವಿ. ನೋಡೋಣ. ಒಂದಿಷ್ಟು ಬಟ್ಟೆಯಲ್ಲಿ ತೆಗೆದು ಹಾಕಿದ್ದಾರೆ, ಒಂದಿಷ್ಟು ಅಲ್ಲಿ ತೆಗೆದು ಹಾಕಿದ್ದಾರೆ. ರೀ ಯಾವ್ದು ಇಷ್ಟ ಆಗ್ತಿದೆ ನೋಡಿರಿ. ಇದಿಷ್ಟ ಆಯಿತು, ಪುನೀತಿಗೆ ಇದಿಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಕಲರ್ ಎಲ್ಲ ಯಾವತ್ತೂ ಮಕ್ಕಳು ಅಂದರೆ ಈ ಕಲರ್ ಸ್ಪೆಸಿಫಿಕಲಿ ಲಕ್ಷಿತ್ ಯಾವತ್ತೂ ಹಾಕಿಲ್ಲ. ಸೊ ಈ ಕಲರ್ ಇಷ್ಟ ಆಗ್ತದೆ. ಇನ್ನು ಈ ಕಲರ್ಸ್ ಎಲ್ಲ ತುಂಬಾ ಕಾಮನ್, ಅವ್ನು ತುಂಬ ಹಾಕ್ಕೊಂಡು ಇದ್ದಾನೆ. ಸೊ ಇಷ್ಟೊಂದು ಇಲ್ಲ. ಇದ್ರದ್ದು ಚೆನ್ನಾಗಿದೆ ನೋಡಿ ಇದು. ಅದು ಯಾರು ಲಕ್ಷಿತ್ ತುಂಬ ವೈಟ್ ಆಗಿಲ್ಲ. White ಓವರ್ಬಿಡೋದು ಕಲರ್ ಸಿಲ್ವಂತಲ್ಲ ಇದರಲ್ಲಿ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ. ಭಯ ನಯ ಪೀಸ್ ಸही है ना ये ಇದನ್ನ ಮೇಲೆ ಇಟ್ಟಿದ್ದೇವೆ. ಸೊ ಫೈನಲಿ ಮಕ್ಕಳು ಬಟ್ಟೆ ಇಲ್ಲೇ ಸೆಲೆಕ್ಷನ್ ಆಯಿತು. ಆ್ಯಂಡ್ ಇನ್ನೊಂದು ಏನಾಯಿತು ಗೊತ್ತಾ, ಲೈಕ್ ಇಲ್ಲಿ ಸೆಲೆಕ್ಷನ್ ಎಲ್ಲ ಆದಮೇಲೆ ಅಲ್ಲಿ ಕೆಳಗಡೆ ಒಂದು ಸಲೂನ್ ಇತ್ತು. ಸೊ ಅಲ್ಲೇ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಬೇಕಿತ್ತಲ್ಲ, ಅಲ್ಲಿಗೆ ಹೋಗಿದ್ವಿ ನಾನು ಹಾಗೂ ಲಚ್ಚು. ನಾನೇನು ಮಾಡಿಬಿಟ್ಟೆ ಅಂದರೆ ನನ್ನ ವಾಚ್ನ ಬಿಚ್ಚಿಟ್ಟಿದ್ದೆ ವ್ಯಾಕ್ಸಿಂಗ್ ಮಾಡಬೇಕಾದ್ರೆ, ಮತ್ತು ಮರ್ತುಬಿಟ್ಟು ಹಾಗೆ ಬಂದುಬಿಟ್ಟಿದ್ದೀವಿ. ಮನೆಗೆ ಹೋದ್ಮೇಲೆ ನೆನಪಾಯಿತು, ಅಯ್ಯೋ ಮನೆಗೆ ಹೋದ್ಮೇಲೆ ಅಲ್ಲ, ಇನ್ಫ್ಯಾಕ್ಟ್ ಕಾರಲ್ಲಿ ಹೋಗ್ತಾರೆ ನೆನಪಾಯಿತು, ಬಿಟ್ಬಿಟ್ಟಿದ್ದೀನಿ. ಬಟ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ವಿ ನಾವು ಮನೆಗೆ. ಮತ್ತು ನನ್ನ ಹತ್ರ ಈ ಅಂಗಡಿಯವ್ರದ್ದು ಬಿಲ್ ಇತ್ತಲ್ಲ, ಅವ್ರ ನಂಬರ್ ಇತ್ತು. ಕಾಲ್ ಮಾಡಿ ಈ ಥರ ಯೂಟ್ಯೂಬರ್ಸರ್ ಬಂದಿದ್ನಲ್ಲ, ನಂದು ವಾಚ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ, ಪ್ಲೀಸ್ ಒಂದು ಸ್ವಲ್ಪ ಈಸ್ಕೊಂತೀರಾ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ಅವತ್ತು ಹೋಗಿದ್ರು, ಕ್ಲೋಸ್ ಆಗಿತ್ತು. ಮತ್ತು ನೆಕ್ಸ್ಟ್ ಡೇ ಅದನ್ನ ಈಸ್ಕೊಂಡು ಡನ್ಸೋ ಕೂಡ ಮಾಡಿದರು. ಸೀರಿಯಸ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇವ್ರಿಗಂತೂ. ನಿಜವಾಗ್ಲೂ ಈ ಥರ ಒಳ್ಳೆ ಮನಸ್ಸಿರೋರು ಇತ್ತೀಚೆಗೆ ತುಂಬಾ ಕಡಿಮೆ. ಬಟ್ ಹೇಳ್ತಾರಲ್ಲ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನಾವು ಒಬ್ರಿಗೆ ಒಳ್ಳೇದು ಬೇಯಿಸಿದ್ರೆ ನಮಗೂ ಒಳ್ಳೇದೇ ಆಗುತ್ತಲ್ವಾ. ಸೊ ಆ ಥರ ಅಂದ್ಕೊಂಡ್ವಿ. ಬಟ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಡನ್ಸೋ ಮಾಡಿ ಕಳಿಸಿದ್ರು ಗೊತ್ತಾ ವಾಚ್ನ. ತುಂಬಾ ಥ್ಯಾಂಕ್ಸ್ ರಾಮದೇವ್ ಫ್ಯಾಷನ್ಸ್ ಅವ್ರಿಗೆ. ಆ್ಯಂಡ್ ಫ್ರೆಂಡ್ಸ್, ಎಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.